ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ರಾಜ್ಯಕ್ಕೆ 4ನೇ ಸ್ಥಾನ ತಂದಂತಹ ಶಿವಮೊಗ್ಗದ ಪೇಸ್ ಕಾಲೇಜು ವಿದ್ಯಾರ್ಥಿನಿ ಮಹಿನಾ ಖಾನಂ ಆಫ್ರಿದಿ ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪೇಸ್ ಕಾಲೇಜು ವತಿಯಿಂದ ಸಿಹಿ ಹಂಚಿ ಸನ್ಮಾನಿಸಲಾಯಿತು. ಆಡಳಿತ ಮಂಡಳಿಯ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ.ಎಸ್. ಈಶ್ವರಪ್ಪ ಹಾಗೂ ಕಾಲೇಜಿನ ಮುಖ್ಯಸ್ಥರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ.ಇ. ಕಾಂತೇಶ್ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಪ್ರತಿ ಬಾರಿ ಒಂದೆರಡು ಅಂಕಗಳಿಂದ ನಮ್ಮ ಕಾಲೇಜು ರ್ಯಾಂಕ್ ಪಡೆಯುವಲ್ಲಿ ಹಿಂದೆ ಉಳಿಯುತ್ತಿತ್ತು. ಆದರೆ ಈ ಬಾರಿ ಆಡಳಿತ ಮಂಡಳಿಯ ವಿಶ್ವನಾಥಯ್ಯ ಹಾಗೂ ಆನಂದ್ ರವರ ಸತತ ಪ್ರಯತ್ನದಿಂದ ರಾಜ್ಯದಲ್ಲಿ 5 ರ್ಯಾಂಕ್ ಪಡೆಯುವಲ್ಲಿ ನಮ್ಮ ಕಾಲೇಜು ಯಶಸ್ವಿಯಾಗಿದೆ ಎಂದು ಕೆ.ಎಸ್. ಈಶ್ವರಪ್ಪ ಹರ್ಷ ವ್ಯಕ್ತಪಡಿಸಿದರು. ನಿನ್ನೆ ಬಂದಂಥ ಫಲಿತಾಂಶದಲ್ಲಿ ಪೇಸ್ ಕಾಲೇಜಿಗೆ ಒಂದು ಸುವರ್ಣ ದಿನ ನಿನ್ನೆ. ಯಾಕೆಂತಂದರೆ ಪ್ರತಿ ಬಾರಿಯೂ ಕೂಡ 1 ಮಾರ್ಕ್ಸು 2 ಮಾರ್ಕ್ಸ್ ಆಚೆ ಈಚೆಯಲ್ಲಿ ನಮಗೆ ರಾಜ್ಯದಲ್ಲಿ ರ್ಯಾಂಕ್ ಕೂಡ ಮಿಸ್ ಆಗೋದು. ಆದರೆ ನಿನ್ನೆ ಒಂದು ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿ ನಾವು ನಿಂತಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 4ನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥ ಕಾಲೇಜಿನೂ ಕೂಡ ನಮ್ಮದು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಈ ಬಾರಿಯ ಪೇಸ್ ಕಾಲೇಜಿನ ಫಲಿತಾಂಶ ಇಡೀ ಆಡಳಿತ ಮಂಡಳಿಗೆ ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ ತರ್ತಕ್ಕಂಥ ವಿಚಾರವಾಗಿದೆ. ಅಭಿನಂದನೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಪೇಸ್ ಕಾಲೇಜು ಫಲಿತಾಂಶದಲ್ಲಿ ಮೊದಲನೇ ಸ್ಥಾನ, ರಾಜ್ಯದಲ್ಲಿ 5 ರ್ಯಾಂಕನ್ನು ಈ ಸರಿನೂ ಪಡೆದಿದೆ. ವಿಶ್ವನಾಥಯ್ಯನವರು, ಆನಂದ್ ಅವರು, ಅವರಿಗಿಬ್ಬರಿಗೂ ಕೂಡ ನಾನು ಎಷ್ಟು ಅಭಿನಂದನೆ ಸಲ್ಲಿಸಿದ್ರೂ ಸಾಕಾಗಲಿಕ್ಕಿಲ್ಲ. ರಾಜ್ಯದಲ್ಲೇ ಪೇಸ್ ಕಾಲೇಜು ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತ 4ನೇ ಸ್ಥಾನಕ್ಕೆ ತಂದೆಯಾರ ಒಬ್ಬ ವಿದ್ಯಾರ್ಥಿನ ಬರುವಂಥ ದಿನ ಇನ್ನೂ ಮೊದಲನೇ ಸ್ಥಾನಕ್ಕೆ ತರೋಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರು ಕೂಡ ಇವತ್ತು ನೆನ್ನೆ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನಮ್ಮ ಕಾಲೇಜಿನ ಬಗ್ಗೆ, ನಮ್ಮೆಲ್ಲ ವಿದ್ಯಾರ್ಥಿನಿಗಳ ಬಗ್ಗೆ ಚರ್ಚೆಗಳು ನೋಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ನಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾಲೇಜು ರಾಜ್ಯಕ್ಕೇ ಒಂದು ಆಸ್ತಿ ಆಗಬೇಕು. ಆ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಬೇಕೋ ಎಲ್ಲವನ್ನು ಕೂಡ ನಾವು ಮಾಡೋರಿದ್ದೇವೆ.